ಕರ್ಕೊಂಡು ಹೋಗ್ತಾರೆ, ಕಲಿಯೋರಕ್ಕೆ ಮದುವೆ ಅಂತ ಕರ್ಕೊಂಡು ಹೋಗ್ತಾರೆ. ಮದುವೆಗೆ ಆಡಳಿತಾಧಿಕಾರಿಗಳು ಜೈರಾಮ್ ಸರ್ ಇರ್ತಾರೆ. ಅವ್ರು ಹೇಳ್ತಾರೆ ದಾಖಲೆಗಳು ಕೊಟ್ರೆ ಮಾತ್ರ ಇಲ್ಲಿ ಮದುವೆ ಮಾಡಕ್ಕಾಗುತ್ತೆ, ದಾಖಲೆಗಳು ಕೊಳ್ಳಿಲ್ಲ ಅಂದ್ರೆ ಯಾವುದೇ ರೀತಿಯಾದ ಅಧಿಕೃತ ಅನಧಿಕೃತ ಅಂತ ಆಗುತ್ತೆ. ಅನಧಿಕೃತ ಅಂತ ಆಗುತ್ತೆ ಹೊತ್ತು ಅಧಿಕೃತವಾಗಿ ನೀವು ಮದುವೆ ಆಗಕ್ಕಾಗಲ್ಲ. ಯಾಕೆ ನಮ್ಮ ದೇವಸ್ಥಾನದಲ್ಲಿ ಅದರದೇ ಆದಂತ ಒಂದು ಕ್ರಮಗಳಿದೆ, ಅದನ್ನ ಅನುಸರಿಸಬೇಕು ಅಂತ ಹೇಳಿದಾಗ ಏನಾಗುತ್ತೆ, ತಂದೆ ತಾಯಿಗಳಾಗಿರ್ಬೋದು ಇವರಾಗಿರ್ಬೋದು ದಾಖಲೆಗಳು ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕೆ ದಾಖಲೆಗಳು ನಿರಾಕರಣೆ ಮಾಡ್ತಾರೆ ಅಂದ್ರೆ 2 ಮದುವೆ ಆಗಿದೆ, ಇನ್ನೆಲ್ಲಿ 3ನೇದು ಗೊತ್ತಾಗೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ. ಆನಂತರ ಏನಾಗಿದೆ, ರಿಜಿಸ್ಟರ್ ಆಫೀಸ್ ಚಿಕ್ಕಬಳ್ಳಾಪುರದಲ್ಲೂ ನಾನು ಅಪ್ಲಿಕೇಶನ್ ತಗೊಂಡ್ಬರ್ತೀನಿ, ಮತ್ತೆ ವಿಲ್ಸನ್ ಗಾರ್ಡನ್ ಅಪ್ಲಿಕೇಶನ್ ತಗೊಂಡ್ಬರ್ತೀನಿ. ಆಗ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಆನಂತರ ಆಧಾರ್ ಕಾರ್ಡ್ಸ್ ಕೇಳ್ತಾರೆ. ಅದನ್ನ ಯಾಕೆ ಅವರು ಕೊಳ್ಳಿಲ್ಲ ಅಂದ್ರೆ ಆಲ್ರೆಡಿ 2 ಮದುವೆ ಆಗಿದೆ, ಅದು ಮರೆ ಮಾಚಿದ್ರೆ ಎಲ್ಲಿ ಗೊತ್ತಾಗೋಗುತ್ತೆ. ಯಾಕಂದ್ರೆ ಆಸ್ ಪರ್ ಗೌರ್ಮೆಂಟ್ ಲಾ ಪ್ರಕಾರ ಅವ್ರ ದಾಖಲಾತಿಗಳು ಫಸ್ಟ್ನೇ ಡಿವೋರ್ಸ್ ಆಗಿರ್ಬೋದು, 2ನೇ ಡಿವೋರ್ಸ್ ಆಗಿರ್ಬೋದು, ಏನಕ್ಕಾಗಿದೆ ಕಾರಣ ಎಲ್ಲ ಗೊತ್ತಾಗೋಗುತ್ತೆ ಅಂತ ಹೇಳಿ ಅವ್ರ ದಾಖಲೆಗಳು ಕೊಳ್ಳಿಲ್ಲ. ಇದೆಲ್ಲ ನನಗೆ ಯಾವಾಗ ಗೊತ್ತಾಗೋಯ್ತು ಅಂತ ಹೇಳಿದ ತಕ್ಷಣ ಆನಂತರ ಈ ಹುಡುಗಿಗೆ ಯಾಕಂದ್ರೆ ಒಂದು ಸಂಬಂಧ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಈಗ ಏನಾಗಿದೆ, ಆ ಮೆಸೇಜಸ್ ಎಲ್ಲ ರಿಕವರಿ ಆದ್ರೆ ಇನ್ನೊಂದು ಮುಂಪರು ಪರೀಕ್ಷೆ ಎಲ್ಲ ಮಾಡಿದ್ರೆ, ಯಾಕಂದ್ರೆ ಈಗ ನೋಡಿ ಉಗ್ರಗಾಮಿಗಳೆಲ್ಲೋ ದೇಶದ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಇದೇನಾಗಿದೆ, ನಮ್ಮಲ್ಲೇ ಈಗ ಉಗ್ರಗಾಮಿಗಳಾಗಿ ಬೆಳಿಬೇಕಾದ್ರೆ ಆದ್ರೆ ಏನೋ ಕ್ರೈಮ್ ಚಟುವಟಿಕೆ ಆಗ್ಬೇಕಾದ್ರೆ ನಾನು ಹೇಳ್ತೀನಿ ಎಲ್ಲಾ ಹೆಣ್ಣು ಒಂದೇ ತರ ಇರಲ್ಲ. ಆದ್ರೆ ಈ ತರ ಕೆಲವೊಂದು ಹೆಣ್ಣುಗಳಿಂದ ಏನಾಗಿದೆ, ಹೆಣ್ಣು ಕುಲಕ್ಕೆ ಅವಮಾನ ಆಗ್ತದೆ. ಹಾಗೂ ಇಂಥ ಘಟನೆಗಳು ಮುಂದೆ ಬರುವಾಗ ಯಾವುದೇ ಒಂದು ಮಾಧ್ಯಮದಲ್ಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಕ್ಕೆ ದಾಖಲಾತಿಗಳು ಕೇಳ್ತೀನಿ ನಾನು. ಹೌದು, ಮರೆ ಮಾಚಿದ್ದಾರೆ. ಆ ನಂತರ ನನಗೇನಾಯ್ತು, ರಿಜಿಸ್ಟರ್ ಮದುವೆ ಆಗ್ಬೇಕು ಅಂತ ಹೇಳಿದಾಗ ದಾಖಲೆಗಳು ಕೊಡ್ಲಿಲ್ಲ. ಆಮೇಲೆ ನಾನು ಸರ್ಟಿಫಿಕೇಟ್ಸ್ ಎಲ್ಲ ತೋರಿಸು ಅಂತೀನಿ, ಆ ಸರ್ಟಿಫಿಕೇಟ್ಸ್ ಅವ್ರು ತೋರ್ಸಕ್ಕೆ ನಿರಾಕರಣೆ ಮಾಡ್ತಾರೆ. ಇದರಿಂದ ಅಲ್ಲ, ಕೈವಾರ ದೇವಸ್ಥಾನಕ್ಕೆ ಹೋಗಿದ್ದು ಸತ್ಯ, ಅಲ್ಲಿ ಹೂನಾರ ಬದಲಾಯಿಸಿದ ಸತ್ಯ. ಆನಂತರ ಅವ್ರು ಹೇಳ್ತಾರೆ ಅಧಿಕೃತವಾಗಿ ನಾವು ಮದುವೆ ಆಗೋಣ, ಇದು ಅನಧಿಕೃತ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಕೂಡ ಆಡಳಿತ ಮಂದಿಗಳು ಯಾವುದೋ ಒಂದು ಅನುಮತಿ ಕೊಟ್ರಲ್ಲ, ಅನುಮತಿ ಕೊಡದೆ ಯಾವುದೇ ಒಂದು ಮುಜರಾಯಿ ಇಲಾಖೆ ಹೋದ್ರು ಏನಾಗುತ್ತೆ, ರಿಜಿಸ್ಟ್ರೇಷನ್ ಅಂತ ಒಂದು ಮಾಡಿಸ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಸಿದಾಗ ಅವ್ರು ಒಂದು ದಿನಾಂಕ ನಿಗದಿ ಪಡ್ತಾರೆ, ಅಂತ ದಿನಾಂಕದಲ್ಲಿ ಹೋಗಿ ನಾವು ಮದುವೆ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಆಸ್ ಪರ್ ಇಂಡಿಯನ್ ಮ್ಯಾರೇಜ್ ಆಕ್ಟ್ ಪ್ರಕಾರ. ಇವ್ರೇನಾಗಿದೆ, ಅದೇನು ಕ್ರಮಗಳೇನಿದೆ ಅದೇನು ಪಾಲಿಸಿಲ್ಲ. ಹೌದು, ನಾನು ಮೋಸ ಮಾಡಿದ್ದಾರೆ ಅಂತ ನಾನು ದಿನಾಂಕ 27/12/2025 ಅಂದು ನಾನು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಕೊಟ್ಟಿನಿ. ಅದರಲ್ಲಿ ಎಲ್ಲ ಯಾಕೆ ನಾನು ಐಫೋನ್ ತಗೊಂಡ್ರೆ ಬಿಲ್ಸ್ ಆಗಿರ್ಬೋದು, ಇಲ್ಲ FIR ಮಾಡಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈಗ BNS ಆಕ್ಟ್ ಅಂತ ಬಂದಿದೆ, ಭಾರತೀಯ ನೀತಿ ಸಂಹಿತೆ ಅಂತ. ಏನಾಗಿದೆ, ಹೆಣ್ಮಕ್ಳು ಪರವಾಗಿ ಫೇವರ್ ಆಗಿದೆ ಹೊರತು ಗಂಡು ಮಕ್ಕಳಿಗೆ ಈಗ ಯಾವುದೇ ಒಂದು ಸ್ಟೇಷನ್ ನನ್ನಂತವ್ರು ಎಷ್ಟೋ ಜನ ನೊಂದಿರೋರು ಇರ್ತಾರೆ. ಈಗ ನನ್ನಂತ ಎಜುಕೇಟೆಡ್ಗೆ ಈ ತರ ಮಾಡಿದ್ರೆ ಇನ್ನು ಮುಂಬರುವ ದಿನಗಳಲ್ಲಿ ಈಗ ಎಷ್ಟೋ ಜನ ಕುಟುಂಬಗಳಲ್ಲಿ ಹೇಳಕ್ಕಾಗಲ್ಲ, ಮರ್ಯಾದೆ ಅಂತ ಅನ್ಸ್ತಾರೆ. ಇಲ್ಲ, ನನಗೆ ಇದು ಯಾವ್ದ್ರ ಬಗ್ಗೆನೋ ಗೊತ್ತಿಲ್ಲ, 2 ಮ್ಯಾರೇಜ್ ಆಗಿರೋದು ಗೊತ್ತಿಲ್ಲ. ನಾನು ಆನಂತರ ಅವರು ಮೊದಲನೇದು ಏನಂತ ಹೇಳಿದ್ದಾರೆ, ಹೇಳಿಕೆ ಮಾಧ್ಯಮ ಮುಖಾಂತರ ಒಂದು ಹೇಳಿಕೆ ಹೇಳಿದ್ದಾರೆ. ಯಾವುದೇ ಒಂದು ಯಾರೋ ಮೊದಲನೇ ಗಂಡ ಅವನಿಗೆ ಶಂಡ ಅಂತ ಹೇಳಿದ್ದಾರೆ, ಈಗ 2ನೇ ಗಂಡ ಫ್ರಾಡ್ ಅಂತ ಹೇಳಿದ್ದಾರೆ. ಈಗೆಲ್ಲೋ ಏನಾಗಿದೆ, ಈಗ ಇತ್ತೀಚೆಗೆ ಜಾನ್ವಿ ಕೇಸ್ ನೋಡಿದಾಗ, ಜಾನ್ವಿ ಕೇಸ್ ಏನಾಯ್ತು ಅಂದ್ರೆ, ಇತ್ತೀಚೆಗೆ ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಫಸ್ಟ್ ನೈಟ್ ಅಲ್ಲಿ ಮುಟ್ಟದ ಗಂಡ ಅಂತ ಇಲ್ಲ, ಅಲ್ಲ ಅದನ್ನ ಇಲ್ಲ, ಇದು ಇಲ್ಲ ನಮ್ಮ ಕೇಸಲ್ಲಿ ಅವ್ರು ಆರೋಪ ಮಾಡಿದ್ರೆ 2ನೇ ಗಂಡನ್ನ ಬಿಡಿಸಿ ನೀವು ಮದುವೆ ಆಗ್ತೀವಿ. ಹೌದು, ಅದಕ್ಕೆಲ್ಲ ಈಗ ಅವ್ರು ಹೇಳಿದ್ದಾರೆ ಸ್ಟೇಷನ್ ಅಲ್ಲಿ ಹೋಗಿ ನಾನೇ ಸೈನ್ ಹಾಕಿನ ಅಂತ. ದಯವಿಟ್ಟು ನಾನು ಸ್ಟೇಷನ್ ಅಲ್ಲಿ ಈಗ ಇದೆಯಲ್ಲ, ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ದಯವಿಟ್ಟು ನಾನು ಏನಾರ ಸೈನ್ ಹಾಕಿದ್ರೆ ಅದನ್ನ ಬೇಕಾದ್ರೆ ಪರಿಶೀಲನೆ ಮಾಡಿ ನನ್ ಬೇಕಾದ್ರೆ ಕ್ರಮ ತಗೊಳ್ಳಿ. ಈಗ ನಾನು ಆಕೆ ಏನೇನು ಆಪಾದನೆ ಮಾಡಿದಾರಲ್ಲ, ಆಕೆ ಆಪಾದನೆ ಮಾಡಿರೋದಕ್ಕೆಲ್ಲ ದಾಖಲಾತಿಗಳು ಆಲ್ರೆಡಿ ನಾವು ಕೊಟ್ಟಿದ್ದೀವಿ. CPR ರಿಜಿಸ್ಟರ್ ಆಗ್ತಾ ಇದೆ ಇತ್ತೀಚೆಗೆ. ಇನ್ನೇನು ಒಂದು ಸ್ವಲ್ಪ ದಿನ ಮುಂದಿನ ಒಂದು ವಾರದಲ್ಲಿ ಆಕೆಗೆ ಬಂಧಿಸುವಂತ ಕೆಲಸ ಆಗುತ್ತೆ. ಆಲ್ರೆಡಿ CCB ಇನ್ವೆಸ್ಟಿಗೇಷನ್ ಆಗಿದೆ. ಈ ಆಪಲ್ ಫೋನ್ IMEI ಟ್ರೇಸ್ ಔಟ್ ಮಾಡಿದ್ದಾರೆ, ಯಾವ ಲೊಕೇಶನ್ ಅಲ್ಲಿ ಆಫ್ ಆಗಿದೆ ಅಂತ. ಅದೆಲ್ಲ ದಾಖಲಾತಿಗಳು ನಮ್ಮ ಹತ್ರ ಕೊಟ್ಟಿದ್ದೀವಿ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಈ ತರ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು ಅಂತ ಹೇಳಲ್ಲ, ಈ ತರ 1-2 ಹೆಣ್ಮಕ್ಳಿಂದ ಎಲ್ಲ ಹೆಣ್ಣು ಕುಲಕ್ಕೆ ಒಂದು ಅವಮಾನ ಆಗ್ತಾ ಇದೆ, ಕಳಂಕ ತತ್ತಾಗತ್ತ ಅಂತ ಕೆಲಸ ಮಾಡ್ತಾ ಇದಾರೆ.